ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಬಿಗ್ ನ್ಯೂಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಯಮುನಾ ನದಿ ನೀರಿನ ಕುರಿತು ಕೇಜ್ರಿವಾಲ್ ನೀಡಿದ್ದ ಹೇಳಿಕೆ ಇದೀಗ ಅವರಿಗೆ ಮುಳುವಾಗ ತೊಡಗಿದೆ. ಈ ಕುರಿತು ಕೇಂದ್ರ ಚುನಾವಣಾ ಆಯೋಗ ಕೇಜ್ರಿವಾಲ್ ರಿಂದ ಸಾಕ್ಷ್ಯ ಕೇಳಿದೆ. ನೀರಿನಲ್ಲಿ ಹೆಚ್ಚಿನ ಪ್ರಮಾಣದ ಅಮೋನಿಯಾ ಮತ್ತು ನೀರಿನಲ್ಲಿ ವಿಷ ಬೆರೆಸುವುದು ಎರಡು ವಿಭಿನ್ನ ವಿಷಯಗಳು ಅಂತ ಆಯೋಗವು ಕೇಜ್ರಿವಾಲ್ಗೆ ತಿಳಿಸಿದೆ. ಎರಡನ್ನ ಒಟ್ಟಿಗೆ ಬೆರೆಸಬೇಡಿ, ನೀರಿನಲ್ಲಿ ವಿಷ ಬೆರೆಸಲಾಗಿದೆ ಎಂಬುದಕ್ಕೆ ಶುಕ್ರವಾರ ಬೆಳಗ್ಗೆ 11 ಗಂಟೆಯೊಳಗೆ ಪುರಾವೆ ನೀಡುವಂತೆ ಕೇಜ್ರಿವಾಲ್ ಅವರಿಗೆ ಆಯೋಗ ಸೂಚಿಸಿದೆ. ಉತ್ತರ ತೃಪ್ತಿಕರವಾಗಿಲ್ಲದಿದ್ದರೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಚುನಾವಣಾ ಆಯೋಗ ಎಚ್ಚರಿಸಿದೆ. ಅಂದಹಾಗೆ ಚುನಾವಣಾ ಆಯೋಗ 3 ಪ್ರಶ್ನೆ ಕೇಳಿದ್ದು. ಈ ಪ್ರಶ್ನೆಗಳು ಇಂತಿವೆ: ಯಮುನೆಗೆ ಜಾಗ ಸೇರಿಸಿದವರು ಯಾರು? ಯಮುನೆಯಲ್ಲಿ ಯಾವ ವಿಷ ಬೆರೆಸಲಾಗಿದೆ? ಯಾವ ಇಂಜಿನಿಯರ್ ವಿಷವನ್ನ ಕಂಡುಹಿಡಿದ್ರು? ಹೀಗೆ ಈ 3 ಪ್ರಶ್ನೆಗಳನ್ನ ಆಯೋಗ ಕೇಜ್ರಿವಾಲ್ ಮುಂದಿಟ್ಟಿದೆ. ಅಂದಾಗೆ ಹರಿಯಾಣದ ಆಡಳಿತಾರೂಢ ಬಿಜೆಪಿ ಉದ್ದೇಶಪೂರ್ವಕವಾಗಿ ಯಮುನಾ ನದಿಗೆ ಕೈಗಾರಿಕಾ ತ್ಯಾಜ್ಯವನ್ನ ಸುರಿಯುತ್ತಿದೆ ಅಂತ ಎಎಪಿ ಸೋಮವಾರ ಆರೋಪಿಸಿತ್ತು. ಎಎಪಿ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ನದಿಯಲ್ಲಿ ವಿಷ ಬೆರೆಸಿ ಜನರನ್ನ ಕೊಲ್ಲಲು ಬಿಜೆಪಿ ಪ್ರಯತ್ನಿಸುತ್ತಿದೆ ಅಂತ ಆರೋಪಿಸಿದ್ದರು. ಇತ್ತ ಹರಿಯಾಣ ಸರ್ಕಾರ ಎಎಪಿ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಿದೆ. ಕೇಜ್ರಿವಾಲ್ ವಿರುದ್ಧ ಕೋರ್ಟ್ನಲ್ಲಿ ಕೇಸ್ ದಾಖಲಿಸಲು ನಯಾಬ್ ಸಿಂಗ್ ಸೈನಿ ಸರ್ಕಾರ ನಿರ್ಧರಿಸಿದೆ. ಮತ್ತೊಂದೆಡೆ ನಯಾಬ್ ಸಿಂಗ್ ಖುದ್ದು ದೆಹಲಿಯ ಬಳಿ ಯಮುನಾ ನದಿಗೆ ಇಳಿದು ನೀರು ಕುಡಿದು ಕೇಜ್ರಿವಾಲ್ಗೆ ಸೆಡ್ ಹೊಡೆದಿದ್ದಾರೆ. ಕುಂಭಮೇಳದ ಕಾಲ್ ತುಳಿತ ಪ್ರಕರಣ ನಡೆದಿರುವಾಗಲೇ ಇತ್ತ ದೆಹಲಿಯಲ್ಲೂ ಗುರುವಾರ ನೂಕು ನುಗ್ಗಲು ಉಂಟಾಗಿದೆ. ಕ್ರಿಕೆಟಿಗ ವಿರಾಟ್ ಕೊಹ್ಲಿ ನೋಡಲು ಜನ ಮುಗಿಬಿದ್ದು ಅವಾಂತರ ಸೃಷ್ಟಿಸಿದ್ದಾರೆ. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ವರದಿಯಾಗಿಲ್ಲ. ಅಂದಾಗೆ ರಣಜಿ ಟ್ರೋಫಿಗೆ ವಿರಾಟ್ ಕೊಹ್ಲಿಯ ಪುನರಾಗಮನವಾಗಿದೆ. ಹೀಗಾಗಿ ನವದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಯುವಾಗ ಅವರನ್ನ ನೋಡಲು ಕ್ರಿಕೆಟ್ ಪ್ರೇಮಿಗಳು ಮುಗಿಬಿದ್ದಿದ್ದಾರೆ. ಇದರಿಂದಾಗಿ ಸ್ಟೇಡಿಯಂ ಬಳಿ ತಳ್ಳಾಟ, ನೂಕಾಟ ನಡೆದಿದೆ. ಮಾಹಿತಿ ಪ್ರಕಾರ ಜನವರಿ 30ರಂದು ವಿರಾಟ್ ಕೊಹ್ಲಿ ಸೂರಜ್ ಅಹುಜಾ ರೈಲ್ವೇಸ್ ವಿರುದ್ಧ ಪಂದ್ಯವನ್ನ ಆಡ್ತಾ ಇದ್ರು. ಇದನ್ನ ನೋಡಲು ಜನ ಕಿಕ್ಕಿರಿದು ಸೇರಿದ್ರಿಂದ ಕ್ರೀಡಾಂಗಣದ ಹೊರಗಡೆ ಗದ್ದಲ ಉಂಟಾಯಿತು. ಪ್ರೇಕ್ಷಕರು ಕ್ರೀಡಾಂಗಣದ ಗೇಟ್ ನಂಬರ್ 16ರ ಹೊರಗೆ ಒಬ್ಬರನ್ನೊಬ್ಬರು ತಳ್ಳಲು ಪ್ರಾರಂಭಿಸಿದ್ರು ಮತ್ತು ಇದರಿಂದಾಗಿ ಕೆಲವರು ಪ್ರವೇಶ ಗೇಟ್ ಬಳಿ ಬಿದ್ದಿದ್ದಾರೆ. ಈ ಗೊಂದಲದಲ್ಲಿ ಪೊಲೀಸ್ ಬೈಕ್ ಜಖಂಗೊಂಡಿದೆ. ಹಲವರು ಶೋ ಬಿಟ್ಟು ಓಡಿ ಹೋಗಿದ್ದಾರೆ. ವರದಿಗಳ ಪ್ರಕಾರ ಕನಿಷ್ಠ 3 ಜನ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗಿದೆ. ಪ್ರಯಾಗ್ರಾಜ್ ದುರಂತಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ಗೆ ಪಿಐಎಲ್ ಸಲ್ಲಿಕೆಯಾಗಿದೆ. ಘಟನೆ ನಡೆದ ಮರುದಿನವೇ ಈ ಬೆಳವಣಿಗೆ ನಡೆದಿದೆ. ವಕೀಲ ವಿಶಾಲ್ ತಿವಾರಿ ಎಂಬುವವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ದಾವೆ ಹೂಡಿದ್ದಾರೆ. ಘಟನೆಗೆ ಉತ್ತರ ಪ್ರದೇಶ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಆಡಳಿತದ ಸಂಪೂರ್ಣ ವೈಫಲ್ಯವೇ ಕಾರಣ ಅಂತ ಆರೋಪಿಸಿ ಸುಪ್ರೀಂ ಕೋರ್ಟ್ಗೆ ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದೆ. ಅಲ್ಲದೆ ಆಯಾ ರಾಜ್ಯಗಳಿಂದ ಕುಂಭಕ್ಕೆ ಪ್ರಯಾಣಿಸುವ ಜನರ ಸುರಕ್ಷತೆ ಮತ್ತು ಭದ್ರತೆಯ ಖಾತ್ರಿಗೆ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಬೇಕು ಅಂತ ಅರ್ಜಿಯಲ್ಲಿ ವಿನಂತಿಸಲಾಗಿದೆ. ಜೊತೆಗೆ ಕುಂಭಮೇಳದ ಹಿನ್ನೆಲೆಯಲ್ಲಿ ಈ ಅರ್ಜಿಯನ್ನ ತುರ್ತಾಗಿ ವಿಚಾರಣೆಗೆ ಕೈಗೆತ್ತಿಕೊಳ್ಳುವಂತೆ ವಿಶಾಲ್ ತಿವಾರಿ ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಮಹಾಕುಂಭಮೇಳದಲ್ಲಿ ಭಕ್ತರ ಆಗಮನ ಎಣಿ ಇಲ್ಲದೆ ಮುಂದುವರೆದಿದೆ. ಕಾಲ್ತುಳಿತದ ಪ್ರಕರಣದ ಬಳಿಕವೂ ಜನಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ. ಭಕ್ತರ ವಾಹನಗಳನ್ನ ಮಧ್ಯಪ್ರದೇಶಗಳಲ್ಲಿ ತಡೆ ಹಿಡಿಯಲಾಗಿದ್ದರೂ ಹೆದ್ದಾರಿಗಳಲ್ಲಿ ಭಾರಿ ಪ್ರಮಾಣದ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಅಮೇಠಿಯಿಂದ ತೀರ್ಥರಾಜ್ ಪ್ರಯಾಗದವರೆಗೆ ಸಂಚಾರದಲ್ಲಿ ಸಮಸ್ಯೆ ಉಂಟಾಗಿದೆ. ಇನ್ನು ಅಯೋಧ್ಯೆ ಪ್ರಯಾಗ್ರಾಜ್ ನಡುವಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಅಮೇಥಿ ಜಿಲ್ಲೆಯ ರಾಮ್ಗಂಜ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಭಾರಿ ಟ್ರಾಫಿಕ್ ಸಮಸ್ಯೆಯಿಂದಾಗಿ ಜನರು ಪರದಾಡ್ತಾ ಇದ್ದಾರೆ. ಅಯೋಧ್ಯೆಯನ್ನ ರೆಡ್ ಝೋನ್ ಅಂತ ಘೋಷಿಸಲಾಗಿದ್ದರೂ ಭಕ್ತರ ಪ್ರವಾಹ ನಿಲ್ಲುತ್ತಿಲ್ಲ. ಪ್ರಯಾಗ್ರಾಜ್, ವಾರಣಾಸಿ, ಅಯೋಧ್ಯೆ ಟ್ರಯಾಂಗಲ್ ಅಂತಾಗಿದ್ದು ಶ್ರದ್ಧಾಳುಗಳ ಪ್ರವಾಹಕ್ಕೆ ಸಾಕ್ಷಿಯಾಗ್ತಾ ಇದೆ. ಇನ್ನು ಕಾಲ್ತುಳಿತ ದುರಂತದ ಬಳಿಕ ಯುಪಿ ಸರ್ಕಾರ ಮತ್ತಷ್ಟು ಬಿಗಿ ಕ್ರಮಗಳಿಗೆ ಮುಂದಾಗಿದೆ. ಸಿಎಂ ಯೋಗಿ ಆದಿತ್ಯನಾಥ್ ಅವರ ಸೂಚನೆಯ ಮೇರೆಗೆ ಯುಪಿ ಡಿಜಿಪಿ ಪ್ರಶಾಂತ್ ಕುಮಾರ್ ಮತ್ತು ಮುಖ್ಯ ಕಾರ್ಯದರ್ಶಿ ಪ್ರಯಾಗ್ರಾಜ್ಗೆ ದೌಡಾಯಿಸಿದ್ದಾರೆ. ಕಾಂಗ್ರೆಸ್ ಸೇರಿರುವ ದಶರಥ ಮಾಂಚಿ ಪುತ್ರ ಭಗೀರಥ ಮಾಂಚಿ ಈಗ ಮಗಳು ಅಳಿಯನಿಂದಲೇ ವಿರೋಧ ಎದುರಿಸ್ತಾ ಇದ್ದಾರೆ. ಜೆಡಿಯು ತೊರೆದು ಕಾಂಗ್ರೆಸ್ ಸೇರಿರುವ ಕ್ರಮಕ್ಕೆ ಖುದ್ದು ಅಳಿಯನೇ ಮಾವನ ವಿರುದ್ಧ ಹರಿಹಾಯ್ದಿದ್ದಾರೆ. ಅಲ್ಲದೆ ಅವಕಾಶ ಸಿಕ್ಕರೆ ಮುಂದಿನ ಚುನಾವಣೆಯಲ್ಲಿ ಮಾವನ ವಿರುದ್ಧ ಅಖಾಡಕ್ಕಿಳಿಯೋದಾಗಿ ಭಗೀರಥ ಅವರ ಅಳಿಯ ಮಿಥುನ್ ಮಾಂಜಿ ಹೇಳಿದ್ದಾರೆ. ಜೆಡಿಯುನಲ್ಲಿರುವ ಮಿಥುನ್ ಮಾಂಜಿ ದಶರಥ್ ಮಾಂಜಿ ಹೆಸರನ್ನ ಚಿರಸ್ಥಾಯಿಯಾಗಿಸಲು ಸಿಎಂ ನಿತೀಶ್ ಕುಮಾರ್ ಹಲವು ಕೊಡುಗೆ ನೀಡಿದ್ದಾರೆ. ಮಾಂಜಿ ಅವರನ್ನ ಗುರುತಿಸಿ ಅವರ ಹೆಸರಿನಲ್ಲಿ ಆರೋಗ್ಯ ಕೇಂದ್ರ, ಶಾಲೆ, ರಸ್ತೆ, ಸಮಾಧಿ ನಿರ್ಮಿಸಲಾಗಿದೆ. ಹೀಗಿದ್ರೂ ಭಗೀರಥ ಮಾಂಜಿ ಅದನ್ನ ಮರೆತು ಕಾಂಗ್ರೆಸ್ ಜೊತೆ ಕೈಜೋಡಿಸಿರುವುದು ಸರಿಯಲ್ಲ ಅಂತ ಮಿಥುನ್ ಮಾಂಜಿ ಕಿಡಿಕಾರಿದ್ದಾರೆ. ಇನ್ನು ಮತ್ತೊಂದೆಡೆ ಭಗೀರಥ ಮಾಂಜಿ ಪುತ್ರಿ
ಅನ್ಶು ಕುಮಾರಿ ಸಹ ಟಿಕೆಟ್ ಸಿಕ್ಕರೆ ತಮ್ಮ ತಂದೆ ವಿರುದ್ಧ ಚುನಾವಣೆಗೆ ನಿಲ್ಲಲು ರೆಡಿ ಅಂತ ತಿಳಿಸಿದ್ದಾರೆ. ಇದೇ ವೇಳೆ ಮಾಜಿ ಕೇಂದ್ರ ಸಚಿವ ಜಿತಿನ್ ರಾಮ್ ವಿರುದ್ಧವೂ ಅನ್ಶು ಕುಮಾರಿ ವಾಗ್ದಾಳಿ ನಡೆಸಿದ್ದಾರೆ. ಪ್ರಾಧ್ಯಾಪಕಿಯೊಬ್ಬರು ಕಾಲೇಜಿನಲ್ಲಿ ವಿದ್ಯಾರ್ಥಿಯೊಬ್ಬನನ್ನ ಮದುವೆಯಾದ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಪಶ್ಚಿಮ ಬಂಗಾಳದ ನಾಡಿಯಾ ಜಿಲ್ಲೆಯ ಹರಿನ್ಘಾಟ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಈ ಘಟನೆ ನಡೆದಿದೆ. ಶಾಲಾ ಕೊಠಡಿಯಲ್ಲೇ ವಿವಾಹವಾದಂತೆ ನಡೆದಿರುವ ದೃಶ್ಯಗಳನ್ನ ಸೆರೆ ಹಿಡಿಯಲಾಗಿದೆ. ಲಜ್ಜಾ ಹೋಮ್, ಅಗ್ನಿ ಸಾಕ್ಷಿ, ಸಿಂಧೂರ ತಿಲಕ ಧಾರಣೆ ಮುಂತಾದ ಆಚರಣೆಗಳನ್ನ ಮಾಡಿರುವುದು ವಿಡಿಯೋದಲ್ಲಿದೆ. ಹಿಂದೂ ಬಂಗಾಳಿ ಸಂಪ್ರದಾಯದಲ್ಲಿ ಮದುವೆಯ ಆಚರಣೆಗಳು ನಡೆದಿದೆ. ವಿದ್ಯಾರ್ಥಿ ಪ್ರಾಧ್ಯಾಪಕಿಯ ಈ ವಿಡಿಯೋ ಇದೀಗ ತೀವ್ರ ಟೀಕೆಗೆ ಗುರಿಯಾಗಿದೆ. ಸದ್ಯ ಈ ಘಟನೆ ಬಗ್ಗೆ ತನಿಖೆಗೂ ಆದೇಶ ನೀಡಲಾಗಿದೆ. ಹೀಗೆ ವಿದ್ಯಾರ್ಥಿ ಜೊತೆ ನಡೆದುಕೊಂಡ ಮಹಿಳೆಯನ್ನ ಪ್ರೊಫೆಸರ್ ಪಾಯಲ್ ಬ್ಯಾನರ್ಜಿ ಅಂತ ಗುರುತಿಸಲಾಗಿದೆ. ಅಂದಹಾಗೆ ಪಾಯಲ್ ಹಲವು ವರ್ಷಗಳಿಂದ ಇದೇ ಕಾಲೇಜಿನಲ್ಲಿ ಮನಶಾಸ್ತ್ರವನ್ನ ಕಲಿಸ್ತಾ ಇದ್ದಾರೆ. ವಿದ್ಯಾರ್ಥಿಯನ್ನ ಮದುವೆಯಾಗಿರುವ ಸಂಗತಿಯನ್ನ ಮಹಿಳಾ ಪ್ರೊಫೆಸರ್ ಅಲ್ಲಗಳೆದಿದ್ದಾರೆ. ಇದು ನಕಲಿ ಮದುವೆಯಾಗಿದ್ದು ಸೈಕೋ ಡ್ರಾಮಾ ಥಿಯರಿಯನ್ನ ಹೇಳುವ ಸಲುವಾಗಿ ತರಗತಿಯಲ್ಲಿ ಪರಿಕಲ್ಪನೆಗಳನ್ನ ವಿವರಿಸಲು ಇದನ್ನ ಬಳಸಲಾಗುತ್ತಿತ್ತು ಅಂತ ಈ ಮಹಿಳಾ ಪ್ರೊಫೆಸರ್ ಹೇಳಿದ್ದಾರೆ. ಗುಜರಾತ್ನಲ್ಲಿ ಆತಂಕ ತಂದಿದ್ದ HMPV ವೈರಸ್ ಸೋಂಕು ನಿಯಂತ್ರಣಕ್ಕೆ ಬಂದಿದೆ. ಎಲ್ಲ 6 ರೋಗಿಗಳು ಆಸ್ಪತ್ರೆಯಿಂದ ಬಿಡುಗಡೆಗೊಂಡಿದ್ದಾರೆ. ಸದ್ಯ ರಾಜ್ಯದಲ್ಲಿ ಯಾವುದೇ ಆಕ್ಟಿವ್ ಕೇಸ್ ದಾಖಲಾಗಿಲ್ಲ ಅಂತ ಆರೋಗ್ಯ ಇಲಾಖೆ ತಿಳಿಸಿದೆ. ಹಾಗೆ ಕಳೆದ 2 ವಾರಗಳ ಹಿಂದೆ ಅಹಮದಾಬಾದ್ನಲ್ಲಿ 9 ತಿಂಗಳ ಮಗು ಮತ್ತು 59 ವರ್ಷದ ವ್ಯಕ್ತಿಯಲ್ಲಿ HMPV ವೈರಸ್ ದೃಢಪಟ್ಟಿತ್ತು. ಇದರೊಂದಿಗೆ ಗುಜರಾತ್ನಲ್ಲಿ ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್ನ ಒಟ್ಟು 6 ಪ್ರಕರಣಗಳು ವರದಿಯಾಗಿದ್ದವು. ಸೋಂಕು ಪೀಡಿತ ಮಗುವಿಗೆ ವಿದೇಶ ಅಥವಾ ಇತರೆ ಪ್ರಯಾಣದಲ್ಲಿ ಇತಿಹಾಸವಿರಲಿಲ್ಲ. ಹೀಗಿದ್ರೂ ಸೋಂಕು ತಗುಲಿರುವುದು ಆತಂಕ ಮೂಡಿಸಿತ್ತು. ಇದಾದ ಬಳಿಕ ಸಬರಕಾಂತ ಜಿಲ್ಲೆಯಲ್ಲಿ 8 ವರ್ಷದ ಬಾಲಕರಲ್ಲಿ ಸೋಂಕು ದೃಢಪಟ್ಟಿತ್ತು. ಸದ್ಯ 6 ರೋಗಿಗಳು ಗುಣಮುಖರಾಗಿದ್ದು ಎಲ್ಲರೂ ಆಸ್ಪತ್ರೆಯಿಂದ ಬಿಡುಗಡೆಗೊಂಡಿದ್ದಾರೆ. ದಕ್ಷಿಣ ಕೊರಿಯಾ ವಿಮಾನ ದುರಂತ ಮರೆಯಾಗುವ ಮುನ್ನವೇ ಮತ್ತೊಂದು ವಿಮಾನ ಅವಘಡ ಜಗತ್ತನ್ನೇ ತಲ್ಲಣಗೊಳಿಸಿದೆ. ಅಮೆರಿಕನ್ ಏರ್ಲೈನ್ಸ್ನ ವಾಣಿಜ್ಯ ವಿಮಾನ ರೇಗನ್ ರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಪತನವಾಗಿದೆ. ಮಿಲಿಟರಿ ಹೆಲಿಕಾಪ್ಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ಅವಘಡ ಸಂಭವಿಸಿದೆ. ಡಿಕ್ಕಿ ಹೊಡೆದ ಬಳಿಕ ವಿಮಾನ ಪೋಟೋಮ್ಯಾಕ್ ನದಿಗೆ ಬಿದ್ದಿದೆ. ಘಟನೆಯಲ್ಲಿ ವಿಮಾನದಲ್ಲಿದ್ದ ಎಲ್ಲ 64 ಮಂದಿ ಮೃತಪಟ್ಟಿದ್ದಾರೆ. ಈಗಾಗಲೇ 2 ಮೃತದೇಹಗಳನ್ನ ರಕ್ಷಣಾ ತಂಡ ಹೊರತೆಗೆದಿದೆ. ಇನ್ನು ಡಿಕ್ಕಿಯಾದ ಸೇನಾ ಕ್ಯಾಪ್ಟರ್ನಲ್ಲಿ 3 ಸೇನಾ ಅಧಿಕಾರಿಗಳಿದ್ರು ಅಂತ ಹೇಳಲಾಗಿದೆ. ಅವರು ಕೂಡ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ. ಸುಮಾರು 64 ಪ್ರಯಾಣಿಕರಿದ್ದ ಈ ಕಮರ್ಷಿಯಲ್ ಜೆಟ್ ವಿಜಿಟಾ KSನಿಂದ ರಾಷ್ಟ್ರದ ರಾಜಧಾನಿಗೆ ಪ್ರಯಾಣಿಸುತ್ತಿತ್ತು ಅಂತ ಹೇಳಲಾಗಿದೆ. ಆಗಸ್ಟ್ನಲ್ಲಿ ಇದ್ದಕ್ಕಿದ್ದಂತೆ ವಿಮಾನವು ಮಿಲಿಟರಿ ಹೆಲಿಕಾಪ್ಟರ್ಗೆ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ. ಡಿಕ್ಕಿ ಹೊಡೆಯುತ್ತಲೇ ಬೆಂಕಿಯುಂಡಂತೆ ಸ್ಥಿತಿ ಉಂಟಾಗಿದ್ದು ಬಳಿಕ ಜೆಟ್ ನದಿಗೆ ಬಿದ್ದಿದೆ. ಇತ್ತ ಕಾಪ್ಟರ್ ಕೂಡ ನದಿಯಲ್ಲಿ ಪತನವಾಗಿದೆ. ಘಟನೆ ಕುರಿತು ಉನ್ನತ ಮಟ್ಟದ ತನಿಖೆಗೆ ಆದೇಶ ನೀಡಲಾಗಿದೆ. ಅದೃಷ್ಟ ಸರಿಯಾಗಿದ್ದರೆ ಕೆಲವೊಮ್ಮೆ ಯಮರಾಜನ ಪಾರ್ಶ್ವದಿಂದಲೂ ತಪ್ಪಿಸಿಕೊಳ್ಳಬಹುದು. ಬಹುಶಃ ಅಂಥದ್ದೇ ಒಂದು ಘಟನೆ ಸುಡಾನ್ನಲ್ಲಿ ನಡೆದಿದೆ. ಅಮೆರಿಕ ವಿಮಾನ ದುರಂತದಂತೆ ಸುಡಾನ್ನಲ್ಲಿ ವಿಮಾನ ಅವಘಡ ಸಂಭವಿಸಿದೆ. ಬುಧವಾರ ನಡೆದ ಈ ದುರ್ಘಟನೆಯಲ್ಲಿ 20 ಮಂದಿ ಸಾವನ್ನಪ್ಪಿದ್ದಾರೆ. ಆದರೆ ಓರ್ವ ಪ್ರಯಾಣಿಕ ಮಾತ್ರ ಪವಾಡ ಸದೃಶವಾಗಿ ಬದುಕುಳಿದಿದ್ದಾನೆ. ವಿಮಾನದಲ್ಲಿ ಸಿಬ್ಬಂದಿ ಸೇರಿದಂತೆ ಒಟ್ಟು 21 ಜನರಿದ್ರು ಅಂತ ಹೇಳಲಾಗಿದೆ. ಅದರಲ್ಲಿ ಈ ಒಬ್ಬ ಪ್ರಯಾಣಿಕ ಮಾತ್ರ ಬದುಕುಳಿದಿದ್ದಾನೆ. ಅಪಘಾತದ ನಂತರ ಗಾಯಗೊಂಡ ಸ್ಥಿತಿಯಲ್ಲಿದ್ದ ಎಮ್ಯಾನ್ಯುವೆಲ್ ಅವರನ್ನ ರಾಜಧಾನಿ ಜೂಬಾಗೆ ರವಾನಿಸಿ ಜೀವ ಉಳಿಸಲಾಗಿದೆ. ಅಂದಾಗೆ ವಿಮಾನವು ದಕ್ಷಿಣ ಸುಡಾನ್ನ ರಾಜಧಾನಿ ಜುಬಾಗೆ ಹೋಗುತ್ತಿದ್ದಾಗ ಯುನಿಟಿ ಸ್ಟೇಟ್ನ ತೈಲ ಕ್ಷೇತ್ರದ ಬಳಿ ಟೇಕ್ ಆಫ್ ಸಮಯದಲ್ಲಿ ಅವಘಡಕ್ಕೀಡಾಗಿದೆ. ಇನ್ನು ಈ ವಿಮಾನವು ಚೀನಾದ ತೈಲ ಕಂಪನಿ ಗ್ರೇಟರ್ ಪಯೋನಿಯರ್ ಆಪರೇಟಿಂಗ್ ಕಂಪನಿಯೊಂದಿಗೆ ಸಂಬಂಧ ಹೊಂದಿದೆ ಅಂತ ಹೇಳಲಾಗಿದೆ. ತೈವಾನ್ನಲ್ಲಿ ಗುರುವಾರ ಬೆಳಗ್ಗೆ 5.6 ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದೆ. ಜಿಯೋಲಾಜಿಕಲ್ ಸರ್ವೆ ಪ್ರಕಾರ ಭೂಕಂಪದ ಕೇಂದ್ರ ಬಿಂದು ಚಿಯಾಯಿ ಕೌಂಟಿಯ ದಾಪೋ ಟೌನ್ಶಿಪ್ನಲ್ಲಿ ಆಸುಪಾಸು ಇತ್ತು ಎನ್ನಲಾಗಿದೆ. ಭೂಮಿಯಾಳದ 10 ಕಿಲೋಮೀಟರ್ ಅಂತರದಲ್ಲಿ ಕಂಪನದ ಕೇಂದ್ರ ಬಿಂದು ಪತ್ತೆಯಾಗಿದೆ. ಈ ಭೂಕಂಪದ ಬಳಿ ದಾಪೋದಲ್ಲಿ ಹಲವಾರು ಸಣ್ಣ ಕಂಪನಗಳು ಸಂಭವಿಸಿದೆ. ರಾಜಧಾನಿ ತೈಪೆಯಲ್ಲೂ ಲಘು ಕಂಪನಗಳು ದಾಖಲಾಗಿವೆ. ಆದರೆ ಯಾವುದೇ ಹೆಚ್ಚಿನ ಹಾನಿ ಸಂಭವಿಸಿಲ್ಲ. ಇತ್ತೀಚಿನ ದಿನಗಳಲ್ಲಿ ತೈವಾನ್ನಲ್ಲಿ ಭೂಕಂಪ ಸಂಬಂಧಿಸಿದ ಘಟನೆಗಳು ಹೆಚ್ಚಾಗುತ್ತಿವೆ. ಇದು ಭವಿಷ್ಯದಲ್ಲಿ ಹೆಚ್ಚಿನ ಕಂಪನಗಳನ್ನ ಅನುಭವಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಸೆಂಟ್ರಲ್ ವೆದರ್ ಏಜೆನ್ಸಿ ಮತ್ತು ಜಿಯೋಲಾಜಿಕಲ್ ಸರ್ವೆಯ ಪ್ರಕಾರ ಪ್ರಬಲ ಕಂಪನದ ಬಳಿಕ ಡಜನ್ಗಿಂತಲೂ ಹೆಚ್ಚು ಲಘು ಕಂಪನಗಳು ದಾಪುವಿನಲ್ಲಿ ದಾಖಲಾಗಿದೆ. ಕಳೆದ ಜನವರಿ 21ರಂದು ಸಂಭವಿಸಿದ 6.4 ತೀವ್ರತೆಯ ಭೂಕಂಪದಲ್ಲಿ 15ಕ್ಕೂ ಅಧಿಕ ಜನರು ಗಾಯಗೊಂಡಿದ್ರು. ಅದಾದ 1 ವಾರದ ಬಳಿಕ ಇದೀಗ ಮತ್ತೆ ಪ್ರಬಲ ಕಂಪನ ಸಂಭವಿಸಿದೆ.
ಅಮೆರಿಕಾದಿಂದ ತಪರಾಕಿ ಬಿದ್ದ ಬೆನ್ನಲ್ಲೇ ಬಾಂಗ್ಲಾದೇಶ ಮತ್ತಷ್ಟು ವಿಷಮವಾಗಿ ವರ್ತಿಸುತ್ತಿದೆ. ಭಾರತದ ವಿರುದ್ಧ ಅಪಪ್ರಚಾರದಲ್ಲಿ ತೊಡಗಿರುವ ಯೂನಸ್ ನೇತೃತ್ವದ ಸರ್ಕಾರ ಇದೀಗ ಇಂಡಿಯಾ ವಿರುದ್ಧ ಮಾದಕ ದ್ರವ್ಯ ಕಳ್ಳ ಸಾಗಾಣಿಕೆ ಆರೋಪ ಮಾಡಿದೆ. ಫೆನ್ಸಿಡಿಲ್ ಎಂಬ ಮಾದಕ ವಸ್ತುವನ್ನ ಭಾರತದಿಂದ ಬಾಂಗ್ಲಾದೇಶಕ್ಕೆ ಕಳ್ಳ ಸಾಗಾಣೆ ಮಾಡಲಾಗ್ತಾ ಇದೆ ಅಂತ ಮಧ್ಯಂತರ ಸರ್ಕಾರದ ಗೃಹ ವ್ಯವಹಾರಗಳ ಸಲಹೆಗಾರ ಮೊಹಮ್ಮದ್ ಜಹಾಂಗೀರ್ ಚೌಧರಿ ಆರೋಪಿಸಿದ್ದಾರೆ. ಅವರ ಪ್ರಕಾರ ಭಾರತೀಯ ನಾಗರಿಕರು ಫೆನ್ಸಿಡಿಲ್ ಔಷಧವನ್ನ ತಯಾರಿಸುತ್ತಾರೆ. ಆದರೆ ವಾಸ್ತವದಲ್ಲಿ ಇದು ಒಂದು ಔಷಧವಾಗಿದ್ದು ಬಾಂಗ್ಲಾದೇಶಕ್ಕೆ ಅಕ್ರಮವಾಗಿ ಕಳಿಸಲಾಗುತ್ತಿದೆ ಅಂತ ಚೌಧರಿ ಆರೋಪ ಮಾಡ್ತಾ ಇದ್ದಾರೆ. ಎರಡು ದೇಶಗಳ ಒಪ್ಪಿಗೆ ಇಲ್ಲದೆ ಗಡಿಯ 150 ಗಜದೊಳಗೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುವುದಿಲ್ಲ. ಆದರೆ ಭಾರತ ಕೆಲವೆಡೆ ಏಕಪಕ್ಷೀಯವಾಗಿ ವರ್ತಿಸುತ್ತಿದೆ ಅಂತ ಚೌಧರಿ ಕಿಡಿಕಾರಿದ್ದಾರೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಉಭಯ ದೇಶಗಳ ನಡುವಿನ ಕೆಲ ಒಪ್ಪಂದಗಳನ್ನ ಮರುಪರಿಶೀಲನೆ ಮಾಡಲಾಗುವುದು ಅಂತ ಮೊಹಮ್ಮದ್ ಚೌಧರಿ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.